ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ದುಬೈಗೆ ಬರಬೇಕಂತ ಇದ್ದೀರಾ, ಒಂದು UAE ಕಂಟ್ರಿಗೆ ಬಂದು ಕೆಲಸ ಮಾಡಬೇಕಂತ ಇದ್ದೀರಾ ಅಂತಂದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ಇವಾಗ ಮೊನ್ನೆ ನನಗೆ ಒಂದು ಹುಡುಗ ಸಿಕ್ಕಿದ. ಅವನು ಸೇಲ್ಸ್ಮ್ಯಾನ್ಗೆ ಅವನಿಗೆ ಒಂದು 800 ರೂಪಾಯಿ ಸಂಬಳ ಕೊಟ್ಟಿದ್ದಾರೆ. ನಾನು ಬೇಗ ನಿಮಗೆ ವಿಡಿಯೋಗಳಲ್ಲಿ ಶೇರ್ ಮಾಡೀನಿ. ಏನಂತಂದರೆ, ಯಾರು ಕೂಡ ದುಬೈಗೆ ಕೆಲಸ ಮಾಡಬೇಕಂತ ಬರ್ತೀರಾ ಅಂತಂದರೆ ಅಲ್ಲಿ ನಮ್ಮ ಏಜೆಂಟ್ಗಳಿಗೆ ನಾವು ಕನೆಕ್ಟ್ ಆಗ್ತೀವಲ್ಲ, ಅಲ್ಲಿ ಹೇಳ್ತಕ್ಕಂಥದ್ದು ಪರಿಪೂರ್ಣವಾಗಿ ಸತ್ಯ ಇದೆ ಅಥವಾ ಇಲ್ಲ ಅನ್ನೋದು ತಿಳ್ಕೊಳ್ಬೇಕು ಫಸ್ಟು. ಯಾಕಂದರೆ ಅಲ್ಲಿ ನಿಮಗೆ ಪೊಸಿಷನ್ ಹೇಳ್ತಾರೆ, ಇಲ್ಲಿ ಬರುವಾಗ ಒಂದು ಪೊಸಿಷನ್ ಹೇಳ್ತಾರೆ. ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಜನ ರೋಡಿಗೆ ಹೋಗ್ತಾ ಇದ್ದಾರೆ, ಎಲ್ಲರೂ ನನಗೆ ನೋಡ್ತಾ ಇದ್ದಾರೆ. ಬಟ್ ಐ ಡೋಂಟ್ ಕೇರ್, ನನಗೆ ವಿಡಿಯೋ ಮಾಡೋದಿದೆ, ನಾನು ಏನೋ ಮಾಡ್ಬೇಕಂತ ಇದ್ದೀನಿ. ಈಗ ನನಗೆ ನೋಡ್ತಾ ಇದ್ದಾರೆ ರೋಡಿನ ಮೇಲೆ, ನೋ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಯಾರು UAEಗೆ ಬಂದು ಕೆಲಸ ಮಾಡಬೇಕಂತ ಇದ್ದೀರಾ ಅಂತಂದರೆ, ಫಸ್ಟು ನೀವು ಯಾವ ಪೊಸಿಷನ್ಗೆ ಅಪ್ಲೈ ಮಾಡಬೇಕಂತ ಇದ್ದೀರಾ, ಯಾವ ಏಜೆಂಟ್ಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ, ಅವರಿಗೆ ಸವಿವರವಾಗಿ ನಿಮ್ಮ ಬಗ್ಗೆ ತಿಳಿಸ್ಕೊಡ್ಬೇಕು. ಓಕೆ, ಯಾವುದೂ ಹರಿಯಪ್ ಮಾಡಬಾರ್ದು. ಅದ್ರ ಮುಖಾಂತರ ನಮ್ಮದು ಲೈಫ್ ಕೊಲ್ಯಾಪ್ಸ್ ಆಗುತ್ತೆ. ಓಕೆ, ಯಾಕಂದರೆ ಇವಾಗ ಏಜೆಂಟ್ಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸಿಕ್ಕಾಪಟ್ಟೆ ಅದರದ್ದೇ ಆದಂಥ ಅಮೌಂಟ್ ಹೇಳ್ತಾ ಇದ್ದಾರೆ. ನಿಮಗೆ 2 ಲಕ್ಷ 3 ಲಕ್ಷ ನಮಗೆ ಕೊಡಿ, ನಾವು ನಿಮಗೆ ಒಂದು ಒಳ್ಳೆ ಕೆಲಸ ಕೊಡ್ತೀವಿ, ಹಾಗೆ ಹೀಗೆ. ಪರವಾಗಿಲ್ಲ, ಒಂದು ಎಜುಕೇಟೆಡ್ ಆಗಿ ಮೈಂಡ್ ವರ್ಕ್ ಮಾಡಬೇಕು. ನಾವು ಕೆಲಸ ಯಾವುದೋ ಸಿಗ್ತಾಯಿದೆ ಅಂಥೇಳಿ ಕೆಲಸಕ್ಕೆ ಬಂದು ಇಲ್ಲಿ ಪರೇಷನ್ ಆಗಿ ಸಾವಿರಾರು ಸಮಸ್ಯೆಗಳನ್ನು ಫೇಸ್ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ. ಎಲ್ರಿಗೂ ಕೆಲಸ ಮಾಡಬೇಕಂತ ಇಂಟ್ರೆಸ್ಟ್ ಇರುತ್ತೆ, ಆದರೆ ಅದರದ್ದೇ ಆದಂಥ ಒಂದು ಬೇಸ್ ಇರುತ್ತೆ. ನಾವು ಯಾವುದು ಕೆಲಸ ನಮ್ಮ ಕೆಲಸ ಗೊತ್ತಿದೆ ಆ ಕೆಲಸಕ್ಕೆ ಮಾತ್ರ ನಾವು ಟ್ರೈ ಮಾಡಿದ್ರೆ ಬಹಳ ಒಳ್ಳೆಯದು. ಯಾವುದು ಕೆಲಸ ಇದೆ ಅಂಥೇಳಿ ಇಲ್ಲಿ ಬರೋದು, ಕಷ್ಟಪಡೋದು, ಒಂಥರ ಜೀವನ ಮಾಡ್ಕೊಳ್ಳೋದು ಬಹಳ ಒಂದು ಘಟನೆ ನಡೀತಾ ಇದೆ. ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂತಂದರೆ, ಯಾರ್ಯಾರು UAEಗೆ ಬಂದು ಕೆಲಸ ಮಾಡಬೇಕಂತ ಇದ್ದೀರಾ ಅಥವಾ ಯಾವುದೇ ಒಂದು ಅಬ್ರಾಡ್ ಕಂಟ್ರಿಯಲ್ಲಿ ಕೆಲಸ ಮಾಡಬೇಕಂತ ಇದ್ದೀರಾ ಅಂತಂದರೆ, ಇಂಟರ್ವ್ಯೂ ಹೋಗುವ ಮುಂಚೆ ಒಳ್ಳೆಯ ಒಂದು ಇಂಟರ್ವ್ಯೂ ಆಗಿ ಅಥವಾ ಯಾವುದೋ ಒಂದು ಏಜೆಂಟ್ ಥ್ರೂ ಹೋಗ್ತಾ ಇದ್ದೀರಾ ಅಂದರೆ ಆ ಏಜೆಂಟ್ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡು, ನಿಮ್ಮ ಕೆಲಸ ಯಾವ್ದು ಮಾಡಬೇಕಂತ ಇದ್ದೀರಾ ಅದ್ರ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ. ಯಾರೋ ಒಂದು ಹೇಳಿದ್ರು ದೋಸ್ತ್ ಹೋಗಿದ್ದಾನೆ ನಾನು ಹೋಗಬೇಕು, ಹಂಗೆ ಮಾಡೋದು ಬೇಡ. ಓಕೆ, ಸ್ಪೆಷಲಿ ಏನಪ್ಪ ಅಂತಂದರೆ, ಇವಾಗ ಸಾಕಷ್ಟು ಜನ ಬರ್ತಾಯಿದ್ದಾರೆ, ಒಂದು ಸಣ್ಣ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಬಟ್ ನಾವು ಎಜುಕೇಟೆಡ್ ಆಗಿ ಒಂದು ಅದ್ರ ಬಗ್ಗೆ ತಿಳ್ಕೊಂಡಾಗ ಅದಕ್ಕೆ ಆದಂಥದ್ದೇ ನಮಗೆ ಒಂದು ವ್ಯಾಲ್ಯೂ ಕೊಡೋಕ್ಕೆ ನಮಗೆ ಗೊತ್ತಾಗುತ್ತೆ. ನಾವು ವ್ಯಾಲ್ಯೂ ಡಿಮ್ಯಾಂಡ್ ಮಾಡೋಕ್ಕೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆಪ್ಪ ಅಂತಂದರೆ, ಒಳ್ಳೆಯ ಒಂದು ಏಜೆಂಟ್ ಸಿಕ್ಕಾಗ ಅವನಿಗೆ ಒಳ್ಳೆಯ ಒಂದು ಮಾಹಿತಿ ಶೇರ್ ಮಾಡಿಕೊಳ್ಬೇಕು. ಓಕೆ, ಹೀಗಾಗಿ ಬರುವಕ್ಕಂಥ ಒಂದು ಮುನ್ನೆಚ್ಚರಿಕೆಗಳಿವು. ಆಮೇಲೆ ಏನಪ್ಪ ಅಂದರೆ, ಬಂದಿನ ಮೇಲೆ ಯಾವುದೋ ಒಂದು ಕಂಪ್ನಿಯಲ್ಲಿ ಸೇರ್ಪಡೆ ಆಗ್ತೀರಾ. ಆ ಕಂಪನಿ ನೀವು ಇಂಟರ್ವ್ಯೂ ಆಗುವಾಗ ಒಂದು ಕೆಲಸ ಹೇಳಿರುತ್ತೆ, ಇಲ್ಲಿ ಬಂದಿನ ಮೇಲೆ ಇನ್ನೊಂದು ಕೆಲಸ ಕೊಡ್ತಾರೆ. ಆವಾಗ ಅವರ ಬಗ್ಗೆ ಕ್ರ್ಯಾಶ್ ಆಗುತ್ತೆ, ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಆವಾಗ ಬಂದಿರತಕ್ಕಂಥ 2-3 ದಿನದಲ್ಲಿ ನೀವು ಊರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತೀರಾ. ಅಲ್ಲಿ ಎಷ್ಟು ವ್ಯರ್ಥ ಆಗುತ್ತೆ, ಸಮಯ ವ್ಯರ್ಥ, ದುಡ್ಡು ವ್ಯರ್ಥ. ತಂದೆ ತಾಯಿ ಸಾಲ ಮಾಡಿ ನಮಗೆ ಏನೋ ಒಂದು ಹೆಲ್ಪಿಂಗ್ ಮಾಡಿ, ನನ್ನ ಮಗ ಒಂದು ಕೆಲಸಕ್ಕೆ ಹೋಗ್ತಾಯಿದ್ದೆ ನನ್ನ ಸಹಾಯ ಮಾಡ್ತಾರೆ, ನಾವು ಇಲ್ಲಿ ಬಂದು ನಮ್ಮ ಮನಸ್ಥಿತಿ ಚೇಂಜ್ ಮಾಡ್ಕೊಳ್ತೀವಿ. ಅದು ಎಲ್ಲ ಆಗೋದು ಬೇಡ ಅಂಥೇಳಿ ನೋಡಿ. ಇವಾಗ ನಾನು ಬಂದು ಶಾರ್ಜಾನಲ್ಲಿರ್ತಕ್ಕಂಥದ್ದು. UAE ಅಂತಂದರೆ ಇಲ್ಲಿ 7 ಸ್ಟೇಟ್ ಇದೆ. ಓಕೆ, ಅದರಲ್ಲಿ ನಾನು ಒಂದು ಸ್ಟೇಟ್ನಲ್ಲಿರ್ತಕ್ಕಂಥದ್ದು. ಒಂದು ಬ್ಯಾಡ್ ನ್ಯೂಸ್ ಏನಂತಂದರೆ, ನಾನು ಇರ್ತಕ್ಕಂಥ ಒಂದು ಸ್ಟೇಟ್ ಇದೆಯಲ್ಲ, ಅಲ್ಲಿ ಇವಾಗ ನಮ್ಮದೇ ಕರ್ನಾಟಕದವರಿಗೆ ವೀಸಾ ಪ್ರೊವೈಡ್ ಮಾಡ್ತಾಯಿಲ್ಲ. ಏನು ರೀಸನ್ ಅಂಥೇಳಿ ನನಗೆ ಗೊತ್ತಿಲ್ಲ. ಓಕೆ, ಬಟ್ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇಲ್ಲಿದೆ ಒಂದು ನಮ್ಮ UAE ತಂಡ ಕೂಡ ಸರ್ಕಾರಕ್ಕೆ ಅಪ್ರೋಚ್ ಮಾಡಿದೆ. ಏನು ರೀಸನ್ ಇದೆ, ಯಾವ ಕಾರಣಕ್ಕೆ ನಮಗೆ ವೀಸಾ ಪ್ರೊವೈಡ್ ಮಾಡ್ತಾಯಿಲ್ಲ ಅಂಥೇಳಿ ಅದರದ್ದೇ ಆದಂಥ ಒಂದು ಡಿಸ್ಕಸ್ ಕೂಡ ನಡೀತಾ ಇದೆ ಅಂಥೇಳಿ ನಾನು ನ್ಯೂಸ್ನಲ್ಲಿ ಕಂಡಿರ್ತಕ್ಕಂಥದ್ದು. ಬೇಗ ಒಂದು ಅದಕ್ಕೆ ಆದಂಥ ಸೊಲ್ಯೂಷನ್ ಬಂದಿದ್ದರೆ ಯಾರು ಬರಬೇಕಂತ ಇದ್ದೀರಾ ಅವರು ಕೂಡ ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಒಂದು ಸಹಾಯವಾಗುತ್ತೆ. ಬಟ್ ಶಾರ್ಜಾ ಅನ್ನೋ ಒಂದು ಸ್ಟೇಟ್ನಲ್ಲಿ ಮಾತ್ರ, ಉಳಿದಿರ್ತಕ್ಕಂಥ ಸ್ಟೇಟ್ನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ಓಕೆ, ನೀವು ಬರಬೇಕಂತ ಮುನ್ನೆಚ್ಚರಿಕೆಗಳಲ್ಲಿ ನಾನು ಬೇಗ ಸಾವಿರಾರು ಸಾರಿ ತಿಳ್ಕೊಳ್ಳೋದೇನಂತಂದರೆ, ಪರಿಪೂರ್ಣವಾಗಿ ತಿಳ್ಕೊಂಡು ಬನ್ನಿ. ಓಕೆ, ಯಾಕಂದರೆ ನಮ್ಮದಲ್ಲೊಂದು ಧೈರ್ಯ ಮಾಡ್ಕೊಂಡು ಬರಬೇಕಾಗುತ್ತೆ. ನಾವು ಎಲ್ಲಿ ನಮ್ಮ ಊರೆಲ್ಲ ಬಿಟ್ಟು ಸಾವಿರಾರು ಕಿಲೋಮೀಟ್ರ್ ನಮ್ಮ ಫ್ಯಾಮಿಲಿ ಬಿಟ್ಟು, ನಮ್ಮ ಸ್ನೇಹಿತರು ಬಿಟ್ಟು ನಾವು ಇಲ್ಲಿ ಜೀವನ ಮಾಡಬೇಕಾಗಿದೆ ಅಂತಂದರೆ ಭಾಳ ಗಟ್ಟಿತನದಿಂದ ನಾವು ಬರಬೇಕಾಗುತ್ತೆ. ಎಲ್ಲರೂ ಕೂಡ ಹೇಳೋಕ್ಕೆ ಸುಲಭವಾದಂಥ ಮಾತು, ಆದರೆ ಅದನ್ನು ಎಕ್ಸಿಕ್ಯೂಷನ್ ಅಂದರೆ ಅದು ರಿಯಲ್ ಆಗಿ ನೋಡಿದಾಗ ಅವರಿಗೆ ಫೀಲ್ ಆಗುತ್ತೆ.
ಇವತ್ತು ನಂದು ರಜೆ, ಬಟ್ ನನ್ನ ಸಮಯ ಹೇಗೆ ಕಳೆದಿದೆ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಯಾರಾದ್ರೂ ಬನ್ನಿ, ಬಟ್ ಪರಿಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಬನ್ನಿ. ಓಕೆ.